ಇನ್ನು ಬಳ್ಳಾರಿಯ ಘಟನೆಗೆ ಸಿದ್ದರಾಮಯ್ಯ ಫುಲ್ ಗರಂ ಆಗಿದಾರಂತೆ. ಬಳ್ಳಾರಿ ಜಿಂದಾಲ್ನಲ್ಲಿ ಇವತ್ತು ಸಭೆ ಕರೆದಿದ್ದಾರೆ ಸಿದ್ದರಾಮಯ್ಯ. ಶಾಸಕ ಭರತ್ ರೆಡ್ಡಿಗೆ ಈ ಸಂದರ್ಭದಲ್ಲಿ ಕ್ಲಾಸ್ ತಗೋಬಹುದು. ನೆನ್ನೆ ಘಟನೆಗೆ ಫೋನ್ ನಲ್ಲಿ ರೇಗಾಡಿದ್ರು ಸಿದ್ದರಾಮಯ್ಯ ಅವರು. ಬಟ್ ಭರತ್ ರೆಡ್ಡಿ ಅವ್ರ ಹತ್ರ ಮಾತಾಡಿರ್ಲಿಲ್ವಂತೆ ಜಮೀರ್, ಯಾಕಂದ್ರೆ ಅವರು ಬಳ್ಳಾರಿ ಉಸ್ತುವಾರಿ ಸಚಿವರಲ್ವಾ ಜಮೀರು. ಅಂಡ್ ನಾಗೇಂದ್ರ ಹಾಗೆ ಗಣೇಶ್ ಅವ್ರ ಮೇಲೆಲ್ಲ ರೇಗಾಡಿದ್ರು ಸಿದ್ದರಾಮಯ್ಯ ಅವರು ಅನ್ನೋ ಮಾಹಿತಿ ಇದೆ. ಇವತ್ತು ರಾಯಚೂರು ಪ್ರವಾಸವನ್ನ ಸಿದ್ದರಾಮಯ್ಯ ಕೈಗೊಂಡಿದ್ದಾರೆ. ಮಾರ್ಗದ ಮಧ್ಯ ಜಿಂದಾಲ್ನಲ್ಲಿ ಸಿದ್ದರಾಮಯ್ಯ ಲ್ಯಾಂಡ್ ಆಗ್ತಾರೆ. ಘಟನೆಯ ವಿವರಣೆಯನ್ನ ಮತ್ತಷ್ಟು ಪಡಿತಾರೆ. ಶಾಸಕ ಭರತ್ ರೆಡ್ಡಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಸಿದ್ದರಾಮಯ್ಯ. ಅಂಡ್ ನಮ್ಮ ಪ್ರತಿನಿಧಿ ಮಾರುತಿ ಆಗ್ಲೇ ಹೇಳ್ತಾ ಇದ್ರು, ಭರತ್ ರೆಡ್ಡಿ ಅವರಿಗೆ ಸ್ವಲ್ಪ ಮಾತನಾಡೋ ವೇನಲ್ಲಿ ಬದಲಾವಣೆ ತನ್ಕಬೇಕು ಕಣ್ರಿ ನೀವು ಅಂತ ಕ್ಲಾಸ್ ನ ಸೆಷನ್ ಅಲ್ಲೇ ಮಾಡಿದ್ರು. ಕರೆಕ್ಟ್ ಅದು. ಬಟ್ ಆ ಮನುಷ್ಯ ಬದಲಾದಂಗೆ ಕಾಣಿಸ್ತಾ ಇಲ್ಲ. ಒಂದ್ ಹೆಣ ಬಿದ್ದಿದ್ರು ಕೂಡ ಅವರ ವರ್ತನೆಯಲ್ಲಿ, ಮಾತನಾಡೋ ಶೈಲಿಯಲ್ಲಿ ಬದಲಾವಣೆ ಏನು ಕಾಣಿಸ್ಲಿಲ್ಲ, ನಮಗೆ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬಳ್ಳಾರಿಯ ಪಾದಯಾತ್ರೆ ಸಿದ್ದರಾಮಯ್ಯ ಅವರಿಗೆ ಎಂತ ಹಿಟ್ಟು ತಂದ್ಕೊಂಡಂತಹ ಪ್ರಸಂಗ. ಈ ರಿಪಬ್ಲಿಕ್ ಬಳ್ಳಾರಿ ಮಾಡಿದ್ದಾರೆ ಅನ್ನುವ ಕಾನ್ಸೆಪ್ಟ್ ನಲ್ಲಿ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿದ್ರು. ಒಳ್ಳೆ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು ಅವ್ರಿಗೆ. ಆದ್ರೆ ಈಗ ಅದೆಲ್ಲ ಆಗ್ತಾ ಇದ್ದಂತೆ ಈ ಕಳೆದ ಬಾರಿಯ ಎಲೆಕ್ಷನ್ ನೋಡಿದ್ರೆ ಸಂಪೂರ್ಣ ಪ್ರಭುತ್ವ ಬಳ್ಳಾರಿ ಮೇಲೆ ಕಾಂಗ್ರೆಸ್ಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಬ್ಯಾನರ್ ವಿಚಾರಕ್ಕೆ ತಮ್ಮದೇ ಪಕ್ಷದ ಕಾರ್ಯಕರ್ತ ಒಂದು ಶೂಟ್ಔಟ್ಗೆ ಬಲಿಯಾಗ್ತಾನೆ ಅಂತ ಅಂದಾಗ ಅದು ಶೇಮ್, ತಲೆ ತಗ್ಗಿಸುವ ಪ್ರಸಂಗ. ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಂಡ್ ಸಿದ್ದರಾಮಯ್ಯ ಅವರು ನಿನ್ನೆ ಏನಾಯ್ತು ಅಂತಲೂ ಕೂಡ ಭರತ್ ರೆಡ್ಡಿ ಅವರ ವಾಯ್ಸ್ ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ. ಬೇರೆಯವ್ರ ಹತ್ರ ಮಾಹಿತಿ ತರಿಸ್ಕೊಂಡಿದ್ದಾರೆ, ಫುಲ್ ಕೋಪಗೊಂಡಿದ್ದಾರೆ. ಸೊ ಇವತ್ತು ಹೇಗೆ ಬಳ್ಳಾರಿಯಲ್ಲಿ ಇರುತ್ತೆ ಸ್ಥಿತಿ, ಸಿಚುವೇಶನ್, ಅದ್ ನೋಡ್ಬೇಕು. ಓಕೆ, ಬಳ್ಳಾರಿ ಜಿಂದಾಲ್ನಲ್ಲಿ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸೊ ಅವಾಗ ಗುರುವಾರ ಆಗಿರುವಂತಹ ಪ್ರಸಂಗವನ್ನ ಕೂಡ ಕೇಳ್ತಾರೆ, ಹೆಚ್ಚಿನ ವಿವರವನ್ನ ಪಡ್ಕೊಳ್ತಾರೆ. ಯಾಕಂದ್ರೆ ಅವರು ಎಲ್ಲರಿಗೂ ಆನ್ಸರ್ ಮಾಡ್ಬೇಕೀಗ, ಅವರೇ ಆನ್ಸರಬಲ್. ರಾಜ್ಯದ ಮುಖ್ಯಮಂತ್ರಿಗಳು ಅಂಡ್ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ ಸತ್ತಿದ್ದಾನೆ. ಅದು ಕೂಡ ಈಗ ಬಹುತೇಕ ಅನುಮಾನ ಕಾಂಗ್ರೆಸ್ ಪಕ್ಷದವರ ಅಂಗರಕ್ಷಕರಿಂದಲೇ ಬುಲೆಟ್ ಹೊರಗೆ ಬಂದಿದೆ ಗನ್ನಿಂದ ಅಂತ. ಹಾಗಾಗಿ ಇವೆಲ್ಲವಕ್ಕೂ ಉತ್ತರದಾಯಕರಾಗಬೇಕು ಸಿದ್ದರಾಮಯ್ಯ ಅವರು. ಸೊ ಆ ಟೆನ್ಷನಲ್ಲಿದ್ದಾರೆ, ಆ ಕೋಪದಲ್ಲಿದ್ದಾರೆ. ಭರತ್ ರೆಡ್ಡಿ ಅವರಿಗೆ ಇವತ್ತು ಹೆಂಗೆ ಕ್ಲಾಸ್ ತಗೊಳ್ತಾರೆ ಕಾದ್ ನೋಡಬೇಕು. ಭರತ್ ರೆಡ್ಡಿ ಅವರ ವರ್ತನೆ ಇನ್ನು ಮುಂದಕ್ಕಾದರೂ ಸಿದ್ದರಾಮಯ್ಯ ಅವರು ಬೈದ ಮೇಲೆ ಆದರೂ ಬದಲಾಗುತ್ತೆ, ಕಾದ್ ನೋಡಬೇಕು. ಬಹಳ ಆಶ್ಚರ್ಯ ಆ್ಯಂಡ್ ನೋವು, ಕೋಪ ತರಿಸಿದಂತಹ ಸುದ್ದಿ ಏನು ಗೊತ್ತಾ, ನಿನ್ನೆ ಸಂಜೆ ತನಕ ಕೂಡ ಹೆಣ ಬಿದ್ದರೂ ನಾವು ಪ್ರತಿಷ್ಠಾಪನೆ ಮಾಡೇ ತೀರ್ತೀವಿ ಅನ್ನುವ ಹಮ್ಮು ಬಿಮ್ಮಿನಿಂದ ಮಾತಾಡ್ತಾ ಇದ್ರು ಭರತ್ ರೆಡ್ಡಿ. ಅದಾದಮೇಲೆ ಬೇರೆ ಬೇರೆ ಕಾರಣಗಳಿಂದ ಅದು ಪೋಸ್ಟ್ಪೋನ್ ಆಗಿದೆ. ಮತ್ತಷ್ಟು ಮಾಹಿತಿನ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಎಸ್, ನೀವು ಹೇಳ್ತಾ ಇದ್ರಿ ಆಗ್ಲೇ ರ್ಯಾಲಿ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಮತ್ತೊಂದು ಈ ರಿಪಬ್ಲಿಕ್ ಬಳ್ಳಾರಿ ಅನ್ನೋ ಹೆಸರನ್ನ ಬದಲಾಯಿಸ್ತೀವಿ ನಾವು ಅನ್ಕೊಂಡು ಮುಂದಾದ ಕಾಂಗ್ರೆಸ್ಗೆ ಸಂಪೂರ್ಣ ಪ್ರಭುತ್ವ ಬಳ್ಳಾರಿಯಲ್ಲಿ ಸಿಕ್ಕಿದೆ. ಬಟ್ ಅಂತ ಜಾಗದಲ್ಲಿ ಒಂದು ಬ್ಯಾನರ್ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಹೆಣ ಬೀಳುತ್ತೆ ಅಂದ್ರೆ ನಿಜಕ್ಕೂ ಮುಜುಗರ ಕಾಂಗ್ರೆಸ್ಗೆ. ಹೇಗೆ ಹ್ಯಾಂಡಲ್ ಮಾಡ್ಬೋದು ಸಿದ್ದರಾಮಯ್ಯ ಅವರು ಇದನ್ನ ಅಂತ? ಮೊನ್ನೆ ನಡೆದಿರುವಂತಹ ಘಟನೆ, ಬಳ್ಳಾರಿ ಘಟನೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡೀ ಜಿಲ್ಲೆಯ ಎಲ್ಲಾ ಶಾಸಕರ ಬಗ್ಗೆನೂ ಕೂಡ ಅಸಮಾಧಾನವನ್ನು ನಿನ್ನೆ ವ್ಯಕ್ತಪಡಿಸಿರುವಂತದ್ದು. ನಿನ್ನೆ ಬೆಳಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಅಲ್ಲಿಂದ ತರಿಸ್ಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬಳ್ಳಾರಿಯಲ್ಲಿ ಆದಂತಹ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟ ಬಳಿಕ ನಾಗೇಂದ್ರ ಮತ್ತೆ ತುಕಾರಾಮ್ ಅವ್ರ ಜೊತೆ ಹಾಗೂ ಕಂಪ್ಲಿ ಗಣೇಶ್ ಅವ್ರ ಜೊತೆ ಮಾತನಾಡೋದಕ್ಕೆ ಫೋನ್ ಅನ್ನು ಕೊಡ್ತಾರೆ. ಅವರು ಮೂವರ ಜೊತೆ ಮಾತನಾಡಿದ ಬಳಿಕ ಬಳ್ಳಾರಿಯ ನಗರ ಶಾಸಕರಾದಂತಹ ಭರತ್ ರೆಡ್ಡಿ ಅವ್ರ ಜೊತೆನೂ ಕೂಡ ಮಾತನಾಡಬೇಕು ಅಂತ ಫೋನ್ ಅನ್ನು ಕೊಟ್ಟಾಗ, ನಾನು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಮಾತನಾಡೋದಿಲ್ಲ ಅನ್ನುವಂಥದ್ದನ್ನ ಖಡಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಘಟನೆ ಒಂದು ಸಣ್ಣ ಬ್ಯಾನರ್ ಕಟ್ಟುವಂತ ಒಂದು ಪ್ರಕರಣವನ್ನ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಇಬ್ರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರ ಫಲ ಒಬ್ಬ ಕಾರ್ಯಕರ್ತ ಸಾವಿಗೀಡಾಯಿತು. ಇದು ಆ ಕುಟುಂಬಕ್ಕೆ ದೊಡ್ಡ ಮಟ್ಟದ ಒಂದು ನಷ್ಟ, ಜೊತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದು ಮುಜುಗರ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಸಿದ್ದರಾಮಯ್ಯ ಅವರಲ್ಲಿ ಇರುವಂತದ್ದು. ಹೀಗಾಗಿ ನಿನ್ನೆಯಿಂದಲೂ ಕೂಡ ಬಳ್ಳಾರಿ ಮೂಲದ ಯಾರೇ ಕರೆ ಮಾಡಿದ್ರು ಕೂಡ ಅವ್ರಿಗೆ ಸರಿ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಆಗ್ತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಂದ HAL ಏರ್ಪೋರ್ಟ್ ಇಂದ ಹೊರಡ್ತಾ ಇದ್ದಾರೆ. HAL ಏರ್ಪೋರ್ಟ್ ಇಂದ ನೇರವಾಗಿ ಜಿಂದಾಲ್ ಏರ್ಪೋರ್ಟ್ಗೆ ತೆರಳಿ ಅಲ್ಲಿ
ಬಳ್ಳಾರಿಯ ಶಾಸಕರನ್ನ ಬರುವಂತೆ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಬಳ್ಳಾರಿಯ 5 ಜನ ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ಸಹಜವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗಿರೋದ್ರಿಂದ 5 ಜನ ಶಾಸಕರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಜೊತೆಗೆ ನಿನ್ನೆ ಭರತ್ ರೆಡ್ಡಿ ಅವರು ಕೊಟ್ಟಂತಹ ಹೇಳಿಕೆಗಳು, ಈ ವಿಚಾರಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದಾವೆ. ಏಕವಚನ ಪದಪ್ರಯೋಗ ಆಗಿರ್ಬೋದು, ಅಧಿಕಾರಿಗಳನ್ನ ತರಾಟೆಗೆ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಮಾತಾಡುವಂತ ಒಂದು ಸಾಧ್ಯತೆ ದಟ್ಟವಾಗಿದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಾರುತಿ.